ಹಲವು ಈ ಫ್ಯಾನ್ಸ್ ಮನುಷ್ಯರ ಈಗೋಯಿಂದ ಎಲ್ಲಿ ಮಟ್ಟಿಗೆ ಆ ಸಿಚುವೇಶನ್ ಹೋಗುತ್ತೆ, ಯಾರ ಬದುಕು ನಾಶ ಆಗತ್ತೆ, ಹಾಗೆ ಆ ಈಗೋದಿಂದ ಒಂದು ಖುಷಿ ವಿಚಾರ ಅನ್ನೋ ದುಃಖ ಹೋಗುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ತೋರ್ಸೋಕೆ ಹೊರಟಿದ್ದಾರೆ. ಮೂವಿ ಹೆಸರು ತಲೈವರ್ ತಂಬಿ ತಲಮ. ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ಪಂಚಾಯತಿ ಅಧ್ಯಕ್ಷ ಆಗಿರೋ ನಮ್ಮ ಕಥಾನಾಯಕ ಆ ಚಿಕ್ಕ ಊರಲ್ಲಿ ಯಾವುದೇ ಫಂಕ್ಷನ್ ನಡೆದ್ರು ದುಃಖ ನಡೆಗೋ ಅದನ್ನ ಜವಾಬ್ದಾರಿ ವಹಿಸಿ ಮುಂದೆ ವ್ಯಕ್ತಿಯಾಗಿ ಅಲ್ಲಿಗೆ ಹೋಗಿ ನಿಂತ್ಕೊಂತಾರ ಅಂತ ಅನ್ಬೋದು. ಅದೇ ಸಮಯದಲ್ಲಿ ಅವರಲ್ಲಿ ಒಂದು ಮದುವೆ ಫಿಕ್ಸ್ ಆಗಿರುತ್ತೆ ನಮ್ಮ ಕಥಾನಾಯಕಗೆ ಬೇಕಾಗಿರೋ ವ್ಯಕ್ತಿಗಳ. ಆ ಮದುವೆನ ಹೇಗಾರ ಒಂದು ಚೆನ್ನಾಗಿ ನಡೆಸಿ ಮುಹೂರ್ತ ಒಂದು 10:45ಕ್ಕೆ ಇಟ್ಟಿರ್ತಾರೆ. ಒಂದು ಖುಷಿಯಾಗಿ ಮುಗಿಸೋಣ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇರ್ತಾರೆ. ಅದೇ ಸಮಯದಲ್ಲಿ ಅವರ ಪಕ್ಕದ ಮನೆಯಲ್ಲಿ ಸಾವಾಗತ್ತೆ. ಆ ಸಾವನ್ನು 10:45ಕ್ಕೆ ತೆಗಿಬೇಕು ಅಂತ ಯೋಚನೆಯಲ್ಲಿರ್ತಾರೆ. ಈ ಎರಡು ನಡುವೆ ನಮ್ಮ ಕಥಾನಾಯಕ ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ, ಅದನ್ನ ಎಷ್ಟು ಹ್ಯೂಮರ್ ಆಗಿ ಹೇಳ್ಬೋದು, ಇಲ್ಲಿ ಬರೋ ಪಾತ್ರಗಳು ಅದನ್ನ ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು ಈ ಫುಲ್ಲು ಮೂವಿಯ ಕಾನ್ಸೆಪ್ಟು. ಹಾಗೆ ಅದನ್ನ ಏನನ್ನ ಹೇಳಕ್ ಹೊಲ್ಟಿದ್ದಾರೆ ಅನ್ನೋದು ನೀವು ಮೂವಿ ನೋಡ್ರೆ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತೀನಿ. ಆದರೆ ನನಗೆ ಇಂಟ್ರೆಸ್ಟಿಂಗ್ ವಿಚಾರ ಅನಿಸಿದ್ದಂದ್ರೆ ಆ ಕ್ಯಾರೆಕ್ಟರೈಸೇಷನ್ನ ಆರ್ಕ್ ಅಂತ ಅನ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರು ಮೂವಿಗೆ ಇಂಪಾರ್ಟೆಂಟ್ ಆಗಿದೆ. ಆ ಪ್ರತಿಯೊಂದು ಕ್ಯಾರೆಕ್ಟ್ರು ಬಂದಾಗಲೂ ಕೆಲವೊಂದು ಚೇಷ್ಟೆಗಳು ಮಾಡೋಗ್ತಾರೆ ಅಂತ ಅನ್ಬೋದು. ಅದು ಮೂವಿಯಲ್ಲಿ ಫನ್ ಜನರೇಟ್ ಮಾಡುತ್ತೆ ಅಂತ ಅನ್ಬೋದು. ಅದಕ್ಕೆ ಸರಿಗುಣವಾಗಿ ಅಲ್ಲಿ ಬರೋ ಸೀಕ್ವೆನ್ಸ್ಗಳಾಗಲಿ, ಆ ವಿಜುವಲೈಸೇಷನ್ಸ್ಗಳಾಗಲಿ, ಅಲ್ಲಿ ಯೂಸ್ ಮಾಡಿರೋ ಸೌಂಡ್ ಡಿಸೈನ್ಸಿಂಗ್ ಆಗಲಿ, ಹಾಗೆ ಡೈಲಾಗ್ ರೈಟಿಂಗ್ ಆಗಲಿ ಮಸ್ತಾಗಿತ್ತು ಮೂವಿಯಲ್ಲಿ ನೋಡ್ತಾ ಅಂತ ಅನ್ಬೋದು. ಹ್ಯೂಮರ್ ಭರಿತವಾಗಿ ಹಲವಾರು ವಿಚಾರಗಳು ಮೂವಿಯಲ್ಲಿ ನಡೆಯುತ್ತೆ. ಅದು ಎಂಟರ್ಟೈನ್ ಮಾಡುತ್ತೆ. ಮೂವಿ ನಿಮಗೆ 2 ಅವರ್ಸ್ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಒಂದು ಫ್ಯಾಮಿಲಿ ಸಮೇತ ನೋಡೋವಂಥ ಮೂವಿ. ಹೋಗಿ ಚೆಕ್ಔಟ್ ಮಾಡಿ ನೋಡಾದ್ಮೇಲೆ ಏನು ಅನಿಸ್ತು ಅನ್ನೋದನ್ನು ಮರಿದೆ ನನಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.